ಇನ್ನು ಆ ಶ್ರೀಲಂಕಾದ ದಕ್ಷಿಣ ತುದಿಯಿಂದ 40 ಕಿಲೋಮೀಟರ್ ದೂರದಲ್ಲಿ ಇರಾನಿನ ಯುದ್ಧ ನೌಕೆಯೊಂದನ್ನು ಅಮೆರಿಕದ ಸಬ್ಮೆರಿನ್ ಹೊಡೆದಾಕ್ತಲ್ಲ, ಅದೇನು ಭಾರತದ ಜೊತೆಗಿನ ಒಂದು ಸಮರಾಭ್ಯಾಸಕ್ಕೆ ಬಂದು ವಾಪಸ್ ಹೋಗ್ತಾ ಇದ್ದಂಥ ಯುದ್ಧ ನೌಕೆ, ಅದನ್ನು ಹೊಡೆದಾಕ್ತು ಅಮೆರಿಕದ ಸಬ್ಮೆರಿನ್ ಹಿಂದೂ ಮಹಾಸಾಗರದಲ್ಲಿ. ಬಹಳ ಚರ್ಚೆಗಳಾದವು. ಅತಿಥಿ ದೇವೋಭವ ಅನ್ನುವಂಥ ದೇಶ ನಮ್ಮದು. ನಮ್ಮ ದೇಶಕ್ಕೆ ಅತಿಥಿಗಳಾಗಿ ಬಂದಂಥ ಒಂದು ಹಡಗು ವಾಪಸ್ ಹೋಗ್ತಾ ಇರುವಾಗ ಅಮೇರಿಕನ್ನರು ಹೊಡೆದು ಹಾಕಿಬಿಟ್ರೆ ನಾವು ಅವರ ಹೆಲ್ಪ್ ಮಾಡೋದಕ್ಕೆ ಹೋಗಲಿಲ್ಲ, ಒಂದು ಖಂಡನೆ ಮಾಡಲಿಲ್ಲ, ಇತ್ಯಾದಿ ಇತ್ಯಾದಿ. ನೆನ್ನೆನೇ ರಕ್ಷಣಾ ಇಲಾಖೆಯಿಂದ ಬಹಳ ಡಿಟೇಲ್ ಆದ ವರದಿ ಬಂತು. ಆ ಹಡಗಿನಲ್ಲಿದ್ದವರನ್ನು ರಕ್ಷಿಸೋದಕ್ಕೆ ಭಾರತ ಏನೇನು ಮಾಡ್ತು ಅಂತ. ಅದು ಬಿಡಿ, ಆ ವಿಷಯಕ್ಕೆ ಹೋಗೋದು ಬೇಡ. ಇದು ಒಂದೇ ಅಲ್ಲ ಹಡಗು ಬಂದಿದ್ದು. ದೇನಾ ಅನ್ನುವಂಥ ಹಡಗನ್ನು ಮುಳುಗಿಸಲಾಯಿತು. ಅದು ಒಂದೇ ಅಲ್ಲ ಬಂದದ್ದು. ಅವತ್ತು ವಿಶಾಖಪಟ್ಟಣಂದಿಂದ 2 ಹಡಗುಗಳು ಹೊರಟಿದ್ವು ಇರಾನಿಂದು. ಒಂದು ಹಡಗು ಸ್ವಲ್ಪ ಮುಂದೆ ಹೋಗ್ಬಿಡ್ತು. ಇದು ಇರಾನಿನ ಕಡೆಗೆ ಹೋಗುವಾಗ ಬಂಗಾಳ ಕೊಲ್ಲಿಯನ್ನು ದಾಟ್ಕೊಂಡು ಅರಬ್ಬಿ ಸಮುದ್ರ ಪ್ರವೇಶಿಸಿ ಶ್ರೀಲಂಕನ್ ವಾಟರ್ಸ್ನಲ್ಲಿದ್ದಾಗ ಅಮೇರಿಕ ಇದನ್ನು ಹೊಡಿತು. ಶ್ರೀಲಂಕನ್ ವಾಟರ್ಸಲ್ಲಿತ್ತದು. ಇದಕ್ಕಿಂತ ಮೊದಲೇ ಹೊರಟಿದ್ದ ಐರಿಸ್ ಲಾವನ್ ಅನ್ನುವಂಥ ಹಡಗು ಶ್ರೀಲಂಕನ್ ವಾಟರ್ಸನ್ನು ದಾಟಿ ಅರಬ್ಬಿ ಸಮುದ್ರವನ್ನು ಪ್ರವೇಶಿಸಿ ಆಗಿತ್ತು. ಯಾವಾಗ ಅವರಿಗೆ ದೇನಾ ಹಡಗನ್ನು ಅಮೇರಿಕದ ಸಬ್ಮೆರಿನ್ ಹೊಡೀತು ಅಂತ ಗೊತ್ತಾಯ್ತಲ್ಲ, ಇವ್ರಿಗೊಂದು ಆತಂಕ ಶುರುವಾಯಿತು, ನಮ್ಮನ್ನು ಹೊಡೆದು ಬಿಟ್ರೆ ಅಂತ. ತಕ್ಷಣ ಇರಾನ್ ಸರ್ಕಾರ ಭಾರತ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತು, ನಮ್ಮ ಹಡಗಿಗೆ ಸೂಕ್ತ ರಕ್ಷಣೆ ಮಾಡಿ ಲಂಗರ್ ಹಾಕೋದಕ್ಕೊಂದು ಜಾಗ ಕೊಡಿ ಅಂತ. ಲಂಗರ್ ಹಾಕೋದಂದರೆ ಪಾರ್ಕ್ ಮಾಡೋದಕ್ಕೊಂದು ಜಾಗ ಕೊಡಿ ಅಂತ. ಭಾರತ ಸರ್ಕಾರ ಅದಕ್ಕೆ ತಕ್ಷಣ ಸ್ಪಂದಿಸ್ತು. ಕಷ್ಟದಲ್ಲಿದ್ದ ಹಡಗು, 132 ಜನ ನಾವಿಕರಿದ್ರು ಅದರಲ್ಲಿ. ಹತ್ತಿರ ಯಾವುದಾಗುತ್ತೆ ನಿಮಗೆ ಪೋರ್ಟ್ ಅಂತ ಕೇಳಿದ್ರೆ ಅವರು ಕೊಚ್ಚಿನ್ ಅಂತ ಹೇಳಿದ್ರು. ಕೇರಳಂನ ಕೊಚ್ಚಿ ಅಂತ ಹೇಳಿದ್ರು. ಕೊಚ್ಚಿಗೆ ತಂದು ಬಿಡಿ ಅಂತ ಹೇಳಿದ್ದಾರೆ. ಕೊಚ್ಚಿಯಲ್ಲಿ ಡಾಕ್ ಆಗಿದೆ ಈಗ. ಇರಾನಿನ ಯುದ್ಧ ನೌಕೆ ಐರಿಸ್ ಲಾವನ್ ಕೊಚ್ಚಿನ್ನಲ್ಲಿ ಅದಕ್ಕೆ ಆಶ್ರಯ ಕೊಡಲಾಗಿದೆ, ಅಭಯ ಕೊಡಲಾಗಿದೆ. ನಿಮ್ಮ ರಕ್ಷಣೆಗೆ ನಾವಿದ್ದೀವಿ ಅಂತ 132 ಜನರನ್ನು ಅಲ್ಲೇ ಎಲ್ಲ ಒಂದು ಕಡೆ ಇಟ್ಟು ಅವರಿಗೆ ಊಟ ತಿಂಡಿ ಕೊಟ್ಟು ನೋಡ್ಕೊಳ್ತಾ ಇದೆ. ಅತಿಥಿ ದೇವೋಭವನೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.